ತೋರ್ಸ್ಲಾ ಒಂದ್ ಬೆಸ್ಟ್ ಎಕ್ಸಾಂಪಲ್ ತೋರ್ಸ್ಲಾ ಇಲ್ಲೇ ಲೈವ್ ಒಂಚೂರು ಇವ್ರನ್ನ ಕರ್ರಿ ನಿಮ್ಮ ಶ್ರೀಮತಿ ಅವ್ರನ್ನ. ನನ್ನ ಶ್ರೀಮತಿಯವರ ರಾಣಿನ ಕರೀರಿ. ರಾಣಿ ನಿಮ್ಗೆ ಆಕ್ಚುಲಿ ಇವ್ರು ಜಾಸ್ತಿನೇ, ನೀವೇನು ಅನ್ಕೋಬೇಡಿ. ಐ ಲವ್ ಯು, ಯು ಮಸ್ಟ್ ಲವ್. ಕೊಡ್ರ ಮಚ್ಚು ಇವತ್ತು ಆಗಿದಾಗ್ಲಿ ಕೊಡ್ರ ಮಚ್ಚು. ಇದು ಒಂದು ಎಕ್ಸಾಂಪಲ್. ಏನೋ ರಾಖಿಲ್ ಒಳ್ಳೆ ಗಿಫ್ಟ್ ಕೊಡ್ತಾನೆ ಬಿಡು, ಪರವಾಗಿಲ್ಲ, ಟೆನ್ಷನ್ ತಗೋಬೇಡ. ಓಕೆ, ಡೋಂಟ್ ವರಿ ಮಾಡ್ಕೋಬೇಡ. ಮಿಸ್ಟರ್ ಲೋಕೇಶ್ ಏನಿದು? ಅಲ್ಲ, ಅಣ್ಣ ತಂಗಿರೇನೋ ಮಾತಾಡ್ಕೋತಾರ ಬಿಡಿ, ಪರವಾಗಿಲ್ಲ. ಇದೊಂದು ಪ್ರಾಬ್ಲಮ್ ಏನ್ ಗೊತ್ತಾ? ರಾಖಿ ತಂದು ಕಟ್ಟಿಸ್ಬಿಡಿ ಮತ್ತೆ. ರಾಖಿ ತಂದು ಕಟ್ಟಿಸ್ಬಿಡಿ. ಇಲ್ಲ ಪರವಾಗಿಲ್ಲ. ಈ ನಮ್ ಪ್ರಥಮ್ದು ಪ್ರಾಬ್ಲಮ್ ಏನು ಅಂದ್ರೆ ಅವನಿಗೆ ಏನಿತ್ತು ಕಣ್ಣೋಡಿದಾರೆ ಆ ಕಡೆ. ಯಾರು? ನಿಮ್ಗಲ್ಲ, ನಾನು ಆ ಟೈಪ್ ಅಲ್ಲ. ನಿಮ್ಗಲ್ಲ, ನೀವು ಈ ಕಡೆ ಬನ್ನಿ. ಹಲೋ, ಈ ಕಡೆ ಬನ್ನಿ. ಹಿಂಗ್ ಮಾಡಿ ಸಂಜನನ್ ತಂಗಿ ಮಾಡ್ಕೊಂಡೆ. ಯಾವುದೇ ಕಾರಣಕ್ಕೂ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ತಂಗಿ ಮಾಡ್ಕೊಂಡೆ. ಕನ್ನಡದ ಮಾಜಂತಗಳೇ, ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಒಂದ್ ತಿಳ್ಕೊಬಿಡಿ. ರಾಜ ರಾಜ ಸಿನಿಮಾ ಯಾರು ನೋಡಿದೀರಾ? ಅದ್ರಲ್ಲಿ ಎಡಕಲ್ಲು ಗುಡಿದ ಮೇಲೆ ಚಂದ್ರಶೇಖರ್ ಇದ್ದಂಗೆ ಭುವನ್ ಅವರು, ಆರತಿ ಇದ್ದಂಗೆ ಸಂಜನಾ ಅವರು, ಅಣ್ಣವ್ರು ಇದ್ದಂಗೆ ನಾನು. ಯಾರ್ಯಾರು ಮಜಾ ಟಾಕೀಸ್ ನೋಡಿದ್ರ ಅಲ್ಲಿ ಇವನಿದ್ದಂಗೆ ಇವನು, ನಾನಿದ್ದಂಗೆ ನಾನು, ನನ್ನ ಹೆಂಡತಿ ಇದ್ದಂಗೆ ಇವಳು, ಅದೇ ಫೈನಲ್. ಓಕೆ, ಆಕ್ಚುಲಿ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದ್ರೆ, ಆಕ್ಚುಲಿ ಪ್ರಥಮ ನೀನ್ ಏನ್ ಗೊತ್ತಾ ಹೇಳಿ ಬಾಸ್. ನಿನಗೆ ರಾಹು ಕಾಲಕ್ಕೆ ಒಂದು ಲವ್, ಆಮೇಲೆ ಗುಳಿ ಕಾಲಕ್ಕೆ ಒಂದು ಲವ್, ಆಮೇಲೆ ಬೇಸಿಗೆ ಕಾಲಕ್ಕೆ ಒಂದು ಲವ್. ನೀನು ಪ್ರಾಬ್ಲಮ್ ಆಗಿರೋದು ಸಾಯಂಕಾಲಕ್ಕೆ ಯಾವತ್ತೂ ಲವ್ ಆಗಿಲ್ಲ, ಇಲ್ಲಾಂದ್ರೆ ಸೆಟ್ಲ್ ಆಗ್ಬಿಡ್ತಾ ಇದೆ. ಸಾಯಂಕಾಲಕ್ಕೆ ನಿದ್ದೆ ಬರ್ತದೆ, ಲವ್ ಆಗಲ್ಲ. ಅಯ್ಯೋ, ಇದೇ ವೇಸ್ಟ್. ಯವ್ವನ ಹೆಂಗ್ ವೇಸ್ಟ್ ಆಯ್ತು ಅಂದ್ರೆ ಹಿಂಗೆ ಅಂತ. ಕೀರ್ತಿ ಹೆಸರು ತಕ್ಕಂಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದ್ದ. ಆದರೆ ಕಿರಿಕೀರ್ತಿ ಹೆಸರು ಬಂದಿದ್ದು ಒಂದು ರೇಡಿಯೋದಲ್ಲಿ ಆರ್ಜೆ ಆಗಿದ್ರಿಂದ. ಬಟ್ ಚಿಕನ್ನಲ್ಲಿ ಸಿಕ್ಕಾಪಟ್ಟೆ ತರಲೆ. ಕ್ಲಾಸಲ್ಲಿ ನಾವೊಂಥರ ಸ್ಟ್ರೆಸ್ ಬಸ್ಟರ್. ಮನೇಲಂತೂ ಸೌಟು, ಮಜ್ಜಿಗೆ ಹಗ್ಗ ಇದರಲ್ಲೆಲ್ಲ ಬೀಳ್ತಾನೆ ಇರ್ತಿತ್ತು ಅವಾಗವಾಗ. ಕಿರಿಕ್ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ತರಲೆ ಇದ್ದೆ ಅಂತ ಹೇಳ್ಬೋದು. ಓಕೆ, ಇವಾಗ ನಿಮಗೆ ಬಿಗ್ ಬಾಸ್ ಅಲ್ಲಿ ಊಟ ಗೀಟ ಎಲ್ಲ ಸ್ವಲ್ಪ ಕಮ್ಮಿ ಬರೋದು, ವೆಯ್ಟ್ ಇಳಿಸ್ಬೇಕು, ಇವೆಲ್ಲ ಆಯ್ತು. ಸೊ ನಾವು ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಿಮಗೆ ಇವಾಗ ತಿನ್ನೋದಕ್ಕೆ ಏನೋ ಒಂದು ಕೊಡ್ತೀವಿ. ತಿನ್ನೋದಕ್ಕೆ ಒಂದು ಕಾಂಪಿಟೇಷನ್ ಇದೆ. ಬೇಡ, ರೇಖಾ ಗೆದ್ದಾಯ್ತು. ಇಲ್ಲ ಇವಾಗ ಒಂದು ಕಾಂಪಿಟೇಷನ್ ಇದೆ, ಕೊಡ್ರಪ್ಪ ಎಲ್ಲಪ್ಪ. ಇರ ನಾನು ಸ್ಟಾರ್ಟ್ ಅಂತೀನಿ, ಆವಾಗ ಸ್ಟಾರ್ಟು. ಯಾರು ಫಸ್ಟ್ ಬಾಳೆಹಣ್ಣು ತಿಂದು ಮುಗಿಸ್ತೀರಾ ಅವರು ವಿನ್ನರ್. ಬಾಳೆಹಣ್ಣು ಇದ್ರಲ್ಲಿ ಎಂತ ಒಳ್ಳೆ ತತ್ವ ಹೇಳಿದ್ರಂದ್ರೆ, ಯಾವಾಗ್ಲೂ ರೇಸಲ್ಲಿ ಇರ್ಬೇಡ, ಲೈಫ್ ಎಂಜಾಯ್ ಮಾಡು ಅಂತ ಹೇಳ್ತಾರವ್ರು. ಮಾಡ್ಕೊಳ್ಳಿ, ಇವ್ರ ಜೊತೆ ನಾನು ಎಂಜಾಯ್ ಮಾಡಲ್ಲ, ನಾನು ಅವ್ರ ಜೊತೆ. ಫಸ್ಟ್ ಸಂಜನಾ ತಂಗಿ, ಇಲ್ಲೊಂದು ತಂಗಿ, ಊರಲ್ಲೆಲ್ಲ ನೋ ನೋ ನೋಡಿ ನೋಡ್ಬೇಡಿ, ಬಿಟ್ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಬಾಳೆಹಣ್ಣಿನ ಬಾಳೆಹಣ್ಣು ಸಿಪ್ಪೆ ತುಂಬಾ ಉಪಯೋಗ ಆಗುತ್ತೆ. ಈಗ ಬಾಳೆಹಣ್ಣು ಸಿಪ್ಪೆ ಯಾರು ಫಸ್ಟ್ ತಿಂತಾರೆ ಅವರು ವಿನ್ನರ್. ಏನ್ ಕೊಡ್ತೀರಾ ಹೇಳಿ? ತಿನ್ನೋದಾಯ್ತು, ಅದೇನು ವಿನ್ನರ್ ಇಲ್ಲ, ಅದ್ಯಾಕೆ ಬಿಟ್ಬಿಟ್ರು? ಸುಮ್ನೆ ಮಾಡ್ದಾರ. ಇವಾಗ ಗೆದ್ದಿದ್ದಕ್ಕೆ ಏನ್ ಕೊಡ್ತೀನಿ ಅಂತ ಹೇಳಿ. ಬಾಳೆಹಣ್ಣು ಸಿಕ್ತು ತಿಂದಿದ್ದಕ್ಕೆ, ಸಿಪ್ಪೆ ತಿನ್ನೋದಕ್ಕಲ್ಲ. ಬಿಸಾಕ್ಬಿಟ್ಟು ಓಡಾಡೋದಕ್ಕೆ ಮಾಡ್ಕೊತಾ ಇದಾರೆ ಇವರಿಬ್ರು ಬಾಳೆಹಣ್ಣು ಸಿಪ್ಪೆ. ಪ್ರಥಮ ಬರ್ತಾನೀಗ. ಏಯ್, ಕಾಲಿಡತಿ ಕಣೋ, ನಾನು ಇಟ್ಟಿದ್ದ. ಅದೇ ನಾನು ನೀವೇ ಬತ್ತಿದಾಗ ಮಡಗ್ಬಿಡಮ್ಮ ನೋಡು. ಓಕೆ, ಇವರೇ ಗೆದ್ದಿದ್ದು. ಇವ್ರಿಗೆ ಇನ್ನೊಂದು ಚಾಲೆಂಜ್ ಇದೆ, ಬನ್ನಿ ಮಿಸ್ಟರ್ ಪ್ರಥಮ್. ಕೂತ್ಕೊಳ್ಳಿ ನೀವಿಬ್ರು. ಇವಾಗ ಬಾಳೆಹಣ್ಣ ಪಾಪ 100 ದಿನ ಊಟ ಇಲ್ದೇ ಇರೋರು ತಿಂದಿದ್ದು ಕಷ್ಟಪಟ್ಟಿದ್ದು ನಾವು ನೋಡಿದೀವಿ. ಇವಾಗ ಇನ್ನೊಂದು ಚಾಲೆಂಜ್ ಇದೆ, ಕೈಯನ್ನ ಯೂಸ್ ಮಾಡಿದೆ ಸುಲಿಬಹುದಷ್ಟೇ, ಆದ್ರೆ ಕೈಯಲ್ಲಿ ಹಿಂಗಿಟ್ಕೊಂಡು ಎಲ್ಲ ತಿನ್ನಂಗಿಲ್ಲ. ಓಕೆ, ನೆಲದಲ್ಲಿ ಹಾಕೋಂಗಿಲ್ಲ, ಏನಿಲ್ಲ. ಆಯ್ತು, ಒಂದು ರೀತಿ ತಿನ್ಬೇಕಾಗಿದೆ, ಅದನ್ನ ಮಾಡ್ಬೇಕು. ಕಮಾಂಡ್ರ ತುಳ್ಕೊಂಡು ಇಟ್ಕೋಬಹುದು, ಆದ್ರೆ ಇದು ಕೈಯಲ್ಲಿ ತಿನ್ನಂಗಿಲ್ಲ. ಇವಾಗ ನೀನು ಕೈಯಲ್ಲಿ ಮುಟ್ಟೋ ಹಾಗಿಲ್ಲ, ಹಂಗೆ ತಿನ್ನ. ಎಲ್ಲಿ ಇಟ್ಕೋಬಹುದು? ಹಿಂಗ್ ಇಟ್ಕೋಬಹುದು, ಹೆಂಗಾದ್ರು ತಿನ್ನು. ಅದೇಂಗಾಯ್ತದೆ? ಸರಿ, ಕೈ ಬೇಡ, ಹಿಂಗ್ ಇಟ್ಕೋಬಹುದು. ನಾನ್ ಇವಾಗ ಬಯಾಲಜಿ ಎಲ್ಲ ಹೇಳ್ಕೊಂಡ್ ಕೂತ್ಕೊಳಕ್ಕಾಗಲ್ಲ. ಈಗ ಹೆಂಗ್ ತಿನ್ನೋದು? ಒಂದ್ಸಲಿ ಒಂದು ಸಲ ಬಾಯಲ್ಲಿ ಇಟ್ಕೊಂಡ್ಮೇಲೆ ಮತ್ತೆ ಕೈ ಯೂಸ್ ಮಾಡಂಗಿಲ್ಲ. ಆಯ್ತು, ಒಂದ್ಸಲ ಬಾಯ್ ಇಟ್ಕೊಳತಂಕ. ಓಕೆ, ನನ್ ಜೊತೆ ಯಾರು ಕಾಂಪಿಟೇಷನ್ ಇಲ್ಲಿದೆ, ಮಾಡಪ್ಪ ನೀನು. ಅವ್ರು ಶುರಜ್ ಕಳ್ಳಿ ಫಸ್ಟ್, ನೀ ಮಾಡಪ್ಪ ನೀನು. ಮುರಿದು ಕೆಳಗ್ ಬಿದ್ರೆ ಗಾನ್ ಕೇಸ್. ಆಯ್ತು, ಒಂದ್ಸಲ ಹಾಕೊಂಡ್ರೆ ಒಂದ್ಸಲಿ ಬಾಯಲ್ಲಿ ಇಟ್ಕೋಬೇಕು, ಕೈ ತೆಗಿಬೇಕ. ಹಂಗಲ್ಲ, ಒಂದ್ಸಲಿ ಬಾಯಲ್ಲಿ ಇಟ್ಕೊಂಡ್ಮೇಲೆ ಕೈ ತೆಗಿಬೇಕು. ಒಂದು ಜ್ಯೂಸ್ ಬೇಕು, ಕೊಡಿಸ್ತೀನಿ. ಅದೇ ಇದು ಮಿಕ್ಸ್ ಮಾಡಿದ್ರಲ್ಲ, ಏನು ನೀರು. ಕೀರ್ತಿ ಮಿಮಿಕ್ರಿ ಮಾಡ್ತೀಂತಲ್ಲಪ್ಪ, ಯಾವ ಆರ್ಟಿಸ್ಟ್ಗಳ ಮಿಮಿಕ್ರಿಯನ್ನ ಮಾಡ್ತೀರಾ? ಆರ್ಟಿಸ್ಟ್ ಮಿಮಿಕ್ರಿ ಅಂತೆಲ್ಲ ಸಿಚುವೇಶನಲ್ ಒಬ್ಬೊಬ್ರನ್ನ ಒಂದೊಂದ್ಸಲ ತಗೊಂಡು ಹೊಡಿತೀವಿ. ಬನ್ನಿ. ಆದ್ರೆ ನಾವು
ಪ್ರಕಾಶ್ ಅಂದ್ರೆ ಅವ್ರು ಬಂದಿಲ್ಲ ಇವತ್ತು. ಯಾರು ನಮ್ ಗುಂಡ್ಮವ ಹಾ. ಬರ್ತಾರೆ ಬರ್ತಾರಲ್ಲ ಅವ್ರು ಬಂದ್ಮೇಲೆ ಇದು. ಹಾ ಅಲ್ಲ ಕೇಳಿಸಿದ್ರೇಮ ಎಲ್ಲಾಗೋಯ್ತು ಮಜಾ ಟಾಕೀಸಿಗೆ ಅಂತ ಕರೆಸ್ಬಿಟ್ಟು 3 ಜನ ಕರೆಸ್ಬಿಟ್ಟು ಇಲ್ಲೂ ಪ್ರಥಮ ಒಬ್ಬನೇ ಮಾತಾಡ್ತಾವನಲ್ಲ ಮಾತಾಡ್ತಾರೆ. 114 ದಿನ ಸೋತ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಅದೇ ಹೇಳಿ ಅಲ್ಲಿಗೆ ಬಂದ್ಬಿಟ್ಟು ಅದೇ ಹೇಳಿ ಬಿಗ್ ಬಾಸ್ ಏನು ಹೇಳಲೇ ಇಲ್ಲ. ನೀನಾದ್ರೂ ಹೇಳೋದಲ್ಲೇ 4 ಜನ ಆದ್ರೂ ಪ್ರಥಮ ಸಾಕಾಗ್ಯಾರ್ದೆ ಕೇಳಲ್ಲ ಸೂಪರ್ ಆಗ್ಯಾರ. ಮತ್ ನಾವು ಒಂದೇನ್ ತಮಾಷೆ ಮಾತಾ ನಮ್ ತಾಯಣ್ಣಗೂ ಇಲ್ಲ ಸುಮ್ಕಿರ್ಲ ಅದಕ್ಕೆ ಯಾಕೆ ಜಗರ್ಕೊಂಬತ್ತೀಯ. ನೆಕ್ಸ್ಟ್ ಒಂದು ವೀಕೆಂಡ್ ಸಿಚುವೇಶನ್. ಸಾಟರ್ಡೆ ಸೋಫಾ ಮೇಲೆ ಹಿಂಗೆ ಕೂತಿರ್ತೀವಿ, ಮನೆಯವರೆಲ್ಲ ಕೂತಿರ್ತೀವಿ, ನಾಮಿನೇಟ್ ಆಗಿ ಈ ವಾರ ಪ್ರಥಮ ಹೋಗ್ಬೋದು ಅಂತ ಎಲ್ಲ ಕೂತಿರ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಪ್ರಥಮ ಹೋಗ್ತಾನೆ ಅಂತ ಫುಲ್ ಎಲ್ಲ ಸುದೀಪ್ ಸರ್ ಅವಾಗ ನಾನೀಗ ಒಂದು ಹೆಸರು ತಗೋತೀನಿ. ಅವ್ರು ಸೇಫ್ ಆಗಿದಾರ ಎಲಿಮಿನೇಟ್ ಆಗಿದಾರ ಹೇಳಕ್ ಹೋಗಲ್ಲ ನಾನು, ಬಟ್ ಹೆಸರಿನ ಜೊತೆಗೆ ಅವ್ರು ಏನಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಥಮ್ ಯು ಆರ್ ಎಲಿಮಿನೇಟೆಡ್. ನನ್ನನ್ನ ಕರ್ನಾಟಕದಲ್ಲಿ ಯಾರು ಎಲಿಮಿನೇಟ್ ಮಾಡಕ್ಕಲ್ಲ. ಜನಾದೇಶ ಪಡ್ತಾ ಬಂದಿರೋನು ಗೆದ್ದಿರೋ ನಾನು, ನನ್ನನ್ನು ಯಾರು ಎಲಿಮಿನೇಟ್ ಮಾಡಕ್ಕಲ್ಲ. ನಿಮ್ಮನ್ನ ನಾನು ಖಂಡಿಸ್ತೀನಿ. ಮಜಾ ಟಾಕೀಸೋ ಇದು. ಓಕೆ, ಎಲ್ಲೂ ನಾವು ಎಲಿಮಿನೇಟ್ ಆಗಲ್ಲ. ನೀನ್ ಏನು ಟೆನ್ಷನ್ ತಗೋಬೇಡ, ಹಂಗ ಒಳ್ಳೆ ಡಾಕ್ಟರ್ ಗೊತ್ತೀಯ. ರೇ ಇವರು ಏನ್ರಿ ಇದೆಲ್ಲ? ಓಹೋ, ವಯಸ್ಸಾಗ್ತಾ ಆಗ್ತಾ ಮಾತು ನಿಂತೋಯ್ತಾ? ನೋಡು, ಮಾತ್ ನಿಂತೋಯ್ತಾ ಅನ್ಬೇಕಾದ್ರೆ ಕೇಳು. ಹಾ. ಗಂಟ್ಲಲ್ಲಿ ಅನ್ನ ಇಳಿತಾ ಇಲ್ವಾ ಅಂತ ಕೇಳು. ಹಾ. ಬೆನ್ ಬಗ್ಗಿದ್ಯಾ ಅಂತ ಕೇಳು. ಹಾ. ಕೋಲ್ ಹಿಡ್ಕೊಂಡಿದ್ಯಾ ಅಂತ ಕೇಳು. ಹಾ. ವಯಸ್ಸಾಗಿದ್ಯಾ ಅಂತ ಏನಾದ್ರು ಕೇಳಿದ್ರೆ ಮಾತ್ರ ಸುಮ್ನೆ ಇರಲ್ಲ. ಹುಷಾರ್. ಆಯ್ತು, ಏನಿದು ಒಳ್ಳೆ ಈ ವೇಷ ಹಾಕೊಂಡ್ ಬಂದಿರಲ್ಲ, ಅದ್ರ ಬಗ್ಗೆ ಹೇಳಿ. ಏನಿದು? ಲಾರ್ಡ್ ಲಬಕ್ ದಾಸ್. ಲಾರ್ಡ್ ಲಬಕ್ ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ ದಾಸ್. ಯೂರಿನ್ ಇಸ್ ಪಾಸ್. ನಾನು ಹೊಡೆದಿದ್ ಏಟ್ಗೆ ಪ್ಯಾಂಟ್ ಒದ್ದೆ ಆಗಿರ್ಬೇಕು ನೋಡಿ. ಯೂರಿನ್ ಇಸ್ ಫಾಸ್ಟ್ ಅಂದ್ರೆ ಬಾಸ್, ಆರ್ಡರ್ ಇಸ್ ಫಾಸ್ಟ್ ಬಾಸ್. ಇವನು ಲಾರ್ಡ್ ಲಬಕ್ ದಾಸ್. Yes, yes. ಲಬಕ್ ದಾಸ್ ಅಂತ ಬಂದ್ಮೇಲೆ ಲಬ ಲಬ ಅಂತ ಬಾಯ್ ಬಡ್ಕೋಬೇಕು. ಅದು ಬಿಟ್ಬಿಟ್ಟು ಗುರಾಯಿಸಿದ್ರೆ ನಾನ್ ಬಿಡ್ತೀನೋ ಹಿಂಗಂದ ಒಂದ್ ಬಿಟ್ಟೆ. ಹುಡುಗಿರ್ ಗುರಾಯಿಸಿದ್ರೆ ಮಾತ್ರ ಬಣ್ಣ, ಹುಡುಗರು ಗುರಾಯಿಸಿದ್ರೆ ಗುನ್ನ. ಹೌದು, ತಾವೇನು ಲಾರ್ಡ್ ಲಬಕ್ ದಾಸ್ಗೆ ಲಟ್ಟಣಿಗೆನಾ? ಲಾರ್ಡ್ ಲಬಕ್ ದಾಸ್ ಅವರ ಪರ್ಸನಲ್ ಅಸಿಸ್ಟೆಂಟ್, ಮಂತ್ರಿ. ಓಹೋ, ಅಸಿಸ್ಟೆಂಟ್. ವಾ ವಾ ವಾ. ಅಸಿಸ್ಟೆಂಟ್ ಆದ್ಮೇಲೆ ಮದುವೆ ಮುಗಿದ್ರು ಕಿತಾಕ್ದೇ ಇರುವಂತಹ ಗೂಟ ತರ ಹಿಂಗೆ ನಿಂತಿದ್ದೀರಲ್ಲ ನೀವು. ನೀರ ಕೆಪ್ಸ್ರಿ ಹೋಗ್ಬಿಟ್ಟಿದಾನೆ ನೋಡ್ರಿ ಫಸ್ಟ್. ನೀರಲ್ಲ, ಒಂದ್ ತೊಟ್ಟು ವಿಷ ಕೊಡ್ಬೇಕಂದ್ರು ನಮ್ ಬಾಸ್ ಆರ್ಡರ್ ಮಾಡ್ಬೇಕು. ಲಾರ್ಡ್ ಲಬಕ್ ದಾಸ್ ಆರ್ಡರ್ ಮಾಡದೆ ಈ ರಾಜ್ಯದಲ್ಲಿ ಏನು ಅಲ್ಲಾಡಲ್ಲ. ಲಾರ್ಡ್ ಲಬಕ್ ದಾಸ್ ಆಡ್ ಎದ್ರು ನಿಮ್ ಲಾರ್ಡ್ ಲಬಕ್ ದಾಸ್. ಅಪ್ಪ ಕೋಬ್ರಾ, ನಿಂಗೇನು ಆಗಿಲ್ಲ ತಾನೆ? ನನಗ ಏನಿಲ್ಲ. ಯಾಕೆ? ಅಷ್ಟೆಂಟ್ ಏನು ಆಗಿಲ್ಲ ತಾನೆ? ಯಾರಿಗೂ ಏನು ಆಗಿಲ್ಲ ಅಲ್ಲ? ಯಾಕೋ ಏನಾಯ್ತು? ಏನ್ ಕೋಬ್ರಾ ಹಿಂಗ್ ಕೇಳ್ತಾ ಇದ್ಯಾ? ಏನಾಯ್ತು ಅಂತ ಕೇಳ್ತಿದ್ಯಲ್ಲ? ಭೂಕಂಪ ಆಯ್ತಲ್ಲ, ಗೊತ್ತಾಗ್ಲಿಲ್ವಾ ಕೋಬ್ರಾ? ರಪ್ಪಂತ ಅದೇನೋ ಮಕ್ಕ ಕೊಡ್ದಂಗ ಆಗ್ಬಿಡ್ತು. ಲಾರ್ಡು ಲಾರ್ಡು ಹಾ, ನಾನ್ ಯಾರು? ಲಾರ್ಡ್ ಲಬಕ್ ದಾಸ್. ನನ್ನ ಘೋಷಣೆ ಏನು? ಮಣ್ ತಿನ್ನೋದು. ಮಣ್ಣು ತಿನ್ನೋದು. ಏಯ್! ಸುಮ್ನಿರು ಬಾ ನೀನು. ಅಲ್ವಾ? ಹೇಳ್ರಿ. ಅಯ್ಯ, ಮರ್ತೋಗಿದೆ, ಹೋಗಿ ಬಾಸ್. ಮರ್ತೋಗಿದೆ. ಏಜ್ ಬಾರ್ ಆಗಿರೋರ್ನ ಹಾಕೊಂಡ್ರೆ ಹಿಂಗೆ ಆಗೋದು. ನಾನೇ ಕೂತ್ಕೋತೀನಿ, ಕೇಳಿಸ್ಕೊಂಡು ಬಯಟ್ ಮಾಡ್ಕೊಳ್ಳಿ. ಲಾರ್ಡ್ ಲಬಕ್ ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಜೈ ಆಂಜನೇಯ. ಜೈ ಆಂಜನೇಯ. ಸುಮ್ನಿರಪ್ಪ ನೀನು, ಪಚ್ಚೆ ಕನ್ಫ್ಯೂಸ್ ಆಯ್ತಾ ಕೂತೈತೆ. ಸರಿ ಸರಿ, ಹೇಳ್ಕೊ ಹೇಳ್ಕೊ ಹೇಳ್ಕೊ. ಲಾರ್ಡ್ ಲಬಕ್ ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ ದಾಸ್. ಯೂರಿನ್ ಇಸ್ ಪಾಸ್. ಏನಂದ್ರೆ? ಆರ್ಡರ್ 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 ಇಸ್ ಪಾಸ್, ಯೂರಿನ್ ವಾಪಸ್. ಅಸಿಸ್ಟೆಂಟ್. ಎಸ್ ಬಾಸ್. ಅಷ್ಟ್ ಜೋರಾಗಿ ಎಸ್ ಬಾಸ್ ಅಂತಾರ? ಗಾಬರಿ ಆಗ್ಬಿಡ್ತಲ್ರಿ, ಇನ್ನೊಂದ್ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು. ನಾನೇ ಅಸಿಸ್ಟೆಂಟ್ ಅಂತ ಇದ್ದೀನಿ. ಎಸ್ ಬಾಸ್. ರಾಜ್ಯದ ಪ್ರಜೆಗಳೆಲ್ಲ ಎಲ್ಲಿ? ಎಲ್ಲರನ್ನು ಕರೆಸ್ತೀನಿ ಬಾಸ್. ಕೇಳಿದ್ದು ಉತ್ತರ ಕೊಡ್ಬೇಕಷ್ಟೆ, ಇಷ್ಟ ಬಂದಂಗೆ ಮಾತಾಡೋದಲ್ಲ. ನಾನು ಎಲ್ಲಿ ಅಂತ ಕೇಳಿದ್ದು,
ಕರ್ಸು ಅಂತ ಹೇಳಿಲ್ಲ. ನಿಯಮ ಉಲ್ಲಂಘನೆ ಆಗಿದೆ. ಲಾರ್ಡ್ ಲಬಕ್ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ದಾಸ್. ಗ್ಯಾಸ್ ಇಸ್ ಪಾಸ್ಟ್. ಆರ್ಡರ್ 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 ಇಸ್ ಪಾಸ್. ಗ್ಯಾಸ್ ವಾಪಸ್. ಈಗ ನೀನು ಶಿಕ್ಷೆಯ ರೂಪದಲ್ಲಿ ಕೋಬ್ರಂಗೆ 2 ಏಟ್ ಹಾಕ್ಬೇಕು. ಅರ್ಜೆಂಟ್ ಆಗಿ ನನ್ನ ಕೈಗೆ ಮಚ್ಕೊಡ್ಬೇಕು. ಬೇಡ, ನನಗೆ 2 ಏಟ್ ಹಾಕ್ಬೇಕು. ನನ್ನನ್ನೇನ್ ತಬಲಾ ಅನ್ಕೊಂಡಿದ್ಯಾ ಇಲ್ಲ ಲಾರ್ಡ್ ಅನ್ಕೊಂಡಿದ್ಯಾ? ಬಾರ್ಸು ಅಂದ್ರೆ ಹಿಂಗ ಬಾರ್ಸೋದು. ಆರ್ಡರ್ ಇಸ್ ಆರ್ಡರ್. ಆಯ್ತು, ಆರ್ಡ್ರ್ ಅಂತ ಆರ್ಡ್ರು. ಪ್ರಜೆಗಳನ್ನೆಲ್ಲ ಕರೀರಿ. ಲಾರ್ಡ್, ನಿಮ್ ಕಾಡ್ಕ ಮುರಿದೋಗಿದೆ ಲಾರ್ಡ್. ಲಾರ್ಡ್ ಲಬಕ್ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ದಾಸ್. ಆರ್ಡರ್ ಇಸ್ ಆರ್ಡರ್. ರಾಜ್ಯದ ಪ್ರಜೆಗಳೆಲ್ಲ ಸಭಾಂಗಣಕ್ಕೆ ಬರಬೇಕಾಗಿ ಆರ್ಡರ್ ಆಗಿದೆ. ಲಾರ್ಡ್ ಲಬಕ್ದಾಸ್ ಅಂದ್ರೆ ನ್ಯಾಯ, ಲಾರ್ಡ್ ಲಬಕ್ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ದಾಸ್. ಯಾವನು ನೀನು? ಸುನಾಮಿ ಬಂದ್ರು ಮನೆ ಕಿತ್ಕೊಂಡು ಹೋದ್ರೆ ರಾಜ್ಯದವನು ಮನೆ ಕಟ್ಟಿಸ್ಕೊಡ್ಬೇಕು. ಅಂತದ್ರಲ್ಲಿ ನೀನು ರಾಜ ಆಗಿ ನಮ್ಮಂತ ದೃಷ್ಟಾವಂತ ಪ್ರಜೆಗಳಿಗೆ ಒಂದು ಕ್ವಾರ್ಟರ್ ಕೊಡುವ ಯೋಗ್ಯತೆ ಇಲ್ಲ ನಿನಗೆ. ಒಂದು ಕ್ವಾರ್ಟರ್ ಕೊಡು. ಏ ಲಬಕ್ದಾಸ್, ಕ್ವಾರ್ಟರ್ ಕೊಡು. ಕೊಡೋ ಕ್ವಾರ್ಟರ್ ಲಾರ್ಡ್ ಲಬಕ್ದಾಸ್, ಕೊಡೋ ಕ್ವಾರ್ಟರ್. ಅಸಿಸ್ಟೆಂಟ್, ಒಂದ್ ನಿಮಿಷ, ಇನ್ನೂ ಸರಿ ಹೋಯ್ತು. ಕೊಡು. ಅಸಿಸ್ಟೆಂಟ್. ಎಸ್ ಲಾರ್ಡ್ ಲಬಕ್ದಾಸ್. ಮೆತ್ಗೆ ಮೆತ್ಗೆ. ಅಸಿಸ್ಟೆಂಟ್, ನಮ್ಮ ರಾಜ್ಯದಲ್ಲಿ ಈ ತರ ಅಳ್ಳಾಡೋರ್ಗೆ ಏನ್ ಶಿಕ್ಷೆ? ಮಳೆ ಹೊಡೆಯೋದು. ನೀನ್ ಕೇಳದ್ನ ನಾನು? ಲಾರ್ಡ್ ಲಬಕ್ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ದಾಸ್. ಕೋಬ್ರಾ ನಿಯಮ ಉಲ್ಲಂಘನೆ ಮಾಡಿದಾನೆ, ಅವರಿಗೆ ನಮ್ಮ ರಾಜ್ಯಗಳ ಪ್ರಜೆಗಳೆಲ್ಲ ಸೇರಿ 2 ಏಟ್ ಹೊಡೆಯತಕ್ಕದ್ದು. ಬಸ್ ಇಸ್ ಪಾಸ್ಟ್. ಆರ್ಡರ್ ಆರ್ಡರ್. ಆರ್ಡರ್ ಇಸ್ ಪಾಸ್ಟ್. ಬಸ್ ವಾಪಸ್. ಏನಾದ್ರೂ ನನ್ನನ್ನು ಮುಟ್ಟಿದ್ರೆ ನಿನಗ್ ಮುಟ್ಕೊಳಕ್ ಜಾಗ ಇರಲ್ಲ, ಹಂಗ್ ಹೊಡಿತೀನಿ ಹೇಳಿದೀನಿ. ಮಹಾಪ್ರಭುಗಳೇ, ರಾಜ್ಯದಲ್ಲಿ ಪ್ರಜೆಗಳಿಗೆ ತುಂಬಾ ತೊಂದರೆ ಆದಾಗ ರಾಜರು ಏನ್ ಮಾಡ್ತಾರೆ? ಕಾಯಿ ತುರಿಬೇಕು. ಆಯ್ತು. ಕಾಯಿ ತುರ್ಕೊಂಡು ನೀನು ಎಲ್ಲ ಕನ್ಫ್ಯೂಸ್ ಮಾಡ್ಬೇಡ ನೀನು. ಅಲ್ಲ, ಮತ್ತೆ ಈ ಘಟ ನಮ್ಮನ್ನ ಚಟ್ಟ ಏರಿಸ್ತೀನಿ ಅಂತಂದ್ರೆ ನೀವು ತಾನೇ ಹೆಲ್ಪ್ ಮಾಡ್ಬೇಕು. ಹೌದೌದು, ಹೆಲ್ಪ್ ಮಾಡ್ಲೇಬೇಕು. ಇಲ್ಲಂದ್ರೆ ಬೇಸಿಗೆ ಅವಮಾನ. ಬೇಸಿಗೆ ಏನ್ ಬೇಸು? ಸಿಂಹಾಸನ. ಬೇಸಿಗೆ ಅಂದ್ರೆ ಸಿಂಹಾಸನ. ಓ, ಈಸ್ ಪುಟ್ಟಿಂಗ್ ಸಮಥಿಂಗ್ ಫಾರ್ ಮೈ ಬುಡ. ಗ್ಯಾಸ್ ಇಸ್ ಕ್ಯಾನ್ಸಲ್ಡ್. ಆರ್ಡರ್ ಆರ್ಡರ್. ಆರ್ಡರ್ ಇಸ್ ಕ್ಯಾನ್ಸಲ್ಡ್. ಈ ಅಳ್ಳಾಡ್ತಾರೋ ಪ್ರಜೆ ತಲೆ ಮೇಲೆ ಒಂದು ಲೋಟ ಇಟ್ಟು ಬ್ಯಾಲೆನ್ಸ್ ಮಾಡ್ಲಿ, ಅದೇ ಶಿಕ್ಷೆ. ಮಹಾಪ್ರಭು, ನನ್ನ ತಲೆಗೆ ಲೋಟ ತುಂಬಾ ಚಿಕ್ಕದಾಗುತ್ತೆ, ಒಂದು ಫುಲ್ ಬಾಟ್ಲಿಡಿ ಸರಿ ಹೋಗುತ್ತೆ.